ನೋಡಿ, ಎಲ್ಲವೂ ಇವತ್ತು ಮೊಬೈಲಲ್ಲೇ ಸರ್ವಸ್ವವೂ ಇದೆ. ಇದರಲ್ಲೇ ಇಡೀ ಲೈಫು, ಜೀವನ ಪ್ರತಿಯೊಂದು ಇದರಲ್ಲೇ ಇದೆ. ಅರ್ಧ ಗಂಟೆ ಅಲ್ಲ 10 ನಿಮಿಷ ನಮ್ಮ ಹತ್ರ ಅದನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಚಿಂತನೆ ಅತ್ಯಂತ ಪ್ರಶಸ್ತವಾಗಿದೆ, ಆದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಹೇಳೋದು ದೊಡ್ಡ ಪ್ರಶ್ನೆ. ಇದು ಬಿಲೇರಿಯರ್ ಕ್ವಶನ್ ಆಗುತ್ತೆ. ಕೊರೋನಾ ಕಾಲದಲ್ಲಿ ಮಕ್ಕಳ ಕೈಗೆ, ಪೋಷಕರ ಕೈಗೆ ಮ್ಯಾಕ್ಸಿಮಮ್ ಮೊಬೈಲ್ ಕೊಟ್ಟಿದ್ದೇ ನಾವು ಅಂದರೆ ವ್ಯವಸ್ಥೆ. ಈಗ ಮಕ್ಕಳಿಂದ ಫೋನನ್ನು ವಾಪಸ್ ಇಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ನಾನು ನೇರವಾಗಿ ಪೋಷಕರನ್ನೇ ಹೊಣೆ ಮಾಡ್ತೇನೆ. ಪೋಷಕರು ಮಕ್ಕಳನ್ನ ಸುಮ್ಮನಿರಿಸ್ಬೇಕು ಅಂಥೇಳಿ ಅವ್ರ ಕೈಗೆ ಮೊಬೈಲ್ ಕೊಡ್ತಾರೆ. ಮಕ್ಕಳಿಗೆ ಪೋಷಕರು ಕೊಡದೆ ಮಕ್ಕಳಿಗೆ ಹೆಂಗೆ ಸಿಗುತ್ತೆ ಮೊಬೈಲು? ಕಿತ್ತಿಟ್ಕೋಬೇಕು. ಇಲ್ಲ, ಪೋಷಕರು ಸುಮ್ಮನೆ ಕೂತ್ಕೊಂಡ್ರು ಮೊಬೈಲ್ ನೋಡ್ತಾ ಕೂತ್ಕೋತಾರೆ. ಮಕ್ಕಳಿಗೆ ಆಸೆ ಆಗಲ್ವೇ? ತಿಂಡಿ ಇಟ್ಬಿಟ್ಟು ಮಗನೇ ನೀನು ತಿನ್ನಬೇಡ, ಮಗುವೆ ನೀನು ತಿನ್ನಬೇಡ ಅಂದರೆ ಹೇಗಿರುತ್ತೆ? ಹಾಗಾಗಿದೆ ನಮ್ಮ ಪರಿಸ್ಥಿತಿ. ವಾಸ್ತವಿಕವಾಗಿ 18 ವರ್ಷದ ಮಕ್ಕಳಿಗೆ ಮೊಬೈಲನ್ನು ಬ್ಯಾನ್ ಮಾಡೋದು, ಅದರ ರಿಸ್ಟ್ರಿಕ್ಷನ್ ಮಾಡೋದು ತುಂಬ ಒಳ್ಳೆಯ ಯೋಚನೆ. ಆದರೆ ಇದು ಎಷ್ಟು ಕಾರ್ಯ ಸಾಧ್ಯ ಆಗುತ್ತೆ ಹೇಳೋದು ಬಹಳ ಚಿಂತನೀಯವಾದಂಥ ವಿಚಾರ. ಹಂತ ಹಂತವಾಗಿ ಅದರ ಬಗ್ಗೆ ಅರಿವು ಮೂಡಿಸಿ ತಿಳುವಳಿಕೆ ಕೊಟ್ಟು ಪೋಷಕರು ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಧ್ಯ ಆಗುತ್ತೆ. ಕೇವಲ ಕಾನೂನಿಂದ ಇದು ಸಾಧ್ಯ ಆಗೋದಿಲ್ಲ ಹೇಳೋದು ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ನೋಡಿ, ಎಲ್ಲವೂ ಇವತ್ತು ಮೊಬೈಲಲ್ಲೇ ಸರ್ವಸ್ವವೂ ಇದೆ. ಇದರಲ್ಲೇ ಇಡೀ ಲೈಫು, ಜೀವನ ಪ್ರತಿಯೊಂದು ಇದರಲ್ಲೇ ಇದೆ. ಅರ್ಧ ಗಂಟೆ ಅಲ್ಲ 10 ನಿಮಿಷ ನಮ್ಮ ಹತ್ರ ಅದನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಿರಬೇಕಾದ್ರೆ ನೀವು ಬ್ಯಾನ್ ಮಾಡ್ತೀನಿ ಅಂದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಹೇಳೋದು ಪ್ರಶ್ನೆ ಮಾಡಲೇಬೇಕು. ಎಲ್ಲೋದ್ರೂ ಫಸ್ಟ್ ಪೇಮೆಂಟು ಡಿಜಿಟಲ್ಲು ಆಯಿತಾ, ಏನಾದ್ರು ಇನ್ಫಾರ್ಮೇಷನ್ನು ಮೊಬೈಲು ಆಯಿತಾ, ನೋಟ್ಸ್ ಕಳಿಸು ಮೊಬೈಲು, ವಾಟ್ಸಪ್ಪು ಓಪನ್ ಮಾಡು ನೋಡು, ರೀಲ್ಸು. ಹಾಗಾಗಿ ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಯಾವುದೋ ಒಂದು ಗ್ರಾಮದಲ್ಲಿ ಸಂಜೆ 6ರಿಂದ 8 ಗಂಟೆ ತನಕ ಮೊಬೈಲು ಪೋಷಕರಿಗೂ ನಿಷಿದ್ಧ ಅಂತ ಅವರವರೇ ಕಾನೂನು ಮಾಡ್ಕೊಂಡಿದ್ದಾರಂತೆ. ಹಾಗೆ ನಾವು ಯಾರಾದರೂ ಪೋಷಕರು ದಿನದಲ್ಲಿ 3 ಗಂಟೆ ನಾನು ಮೊಬೈಲ್ ಮುಟ್ಟೋದಿಲ್ಲ, ನಮ್ಮ ಇಡೀ ಮನೆಯಲ್ಲಿ ಯಾರೂ ಮೊಬೈಲ್ ಮುಟ್ಟೋದಿಲ್ಲ, ಈ ಥರ ಏನಾದ್ರು ಮಾಡಿಕೊಂಡು ನಿಧಾನಕ್ಕೆ ಈ ಅಡಿಕ್ಷನ್ನಿಂದ ಹೊರಗೆ ಬರ್ಬೋದೇ ಹೊರತು ಏಕಾಏಕಿ ಮಾಡ್ತೀನಿ ಹೇಳೋದು ಇದು ಸಾಧ್ಯವೇ ಇಲ್ಲದ ಕಾರ್ಯ ಅಂತ ನನಗೆ ಈ ಕ್ಷಣಕ್ಕಂತೂ ಅನಿಸುತ್ತೆ. ಈಗ ವೇಗವಾಗಿ ಹೋಗ್ತಾ ಇದ್ದಾರೆ. ನೋಡಿ, ಎಷ್ಟೋ ಪೇರೆಂಟ್ಸಿಗೆ ನಮಗೆ ಮೊಬೈಲ್ ಬಳಸ್ಲಿಕ್ಕೆ ಬರೋದಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ತುಂಬ ವೇಗವಾಗಿ ಮೊಬೈಲ್ನ ಹೇಗೆ ಬಳಸಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿ ಹೋಗಿದೆ. ಆಯಿತಾ, ನಂಗೆ ಗೊತ್ತಾಗದೆ ಹೋದರೆ ಮಗು ಹತ್ರ ಏನು ಅದೊಂಚೂರು ನೋಡ್ಕೊಡು ಅಂತ ನಾವೇ ಹೇಳ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆಯಿತಾ, ಏನೇ ಗೊತ್ತಾಗಲಿಲ್ಲ ಅಂದರೆ ChatGPTನೋ ಅದು ಮಕ್ಕಳು ಅದನ್ನೇ ಬಳಸ್ತಾ ಇದ್ದಾರೆ. ನೀವು ಹೇಗೆ ಅದನ್ನು ನಿಷೇಧ ಮಾಡ್ತೀರಿ? ಎಲ್ಲವನ್ನೂ ಕೊಟ್ಬಿಟ್ಟು ಮೊಬೈಲ್ನ ಒಳಗಡೆಗೆ ಇಡೀ ವಿಶ್ವನೇ ಇಟ್ಬಿಟ್ಟು ಈಗ ಬೇಡ ಮೊಬೈಲು ಅಂದರೆ ಹೇಗೆ ಸಾಧ್ಯ?